ಅಂತರಪಟ ನೋಡ್ರಿ, ನಿಮಗೆ ಬೇಕಾಗಿರೋ ಎಲ್ಲ ಬಟ್ಟೆಗಳನ್ನು ಇಲ್ಲಿ ಮಡಿಸಿಟ್ಟಿದ್ದೀನಿ. ಮಂಡಿ ಕಟ್ಕೊಳ್ಳೋ ಬೆಲ್ಟು ಇಟ್ಟಿದ್ದೀನಿ. ದಯವಿಟ್ಟು ಕಟ್ಕೊಳ್ಳಿ, ಮಂಡಿ ನೋವು ಬರ್ಸ್ಕೋಬೇಡಿ. ಹಾಗೆ ಥರ್ಮಸ್ ಇಟ್ಟಿದ್ದೀನಿ, ನೀವು ಬಿಸಿ ನೀರೇ ಕುಡಿಬೇಕು ರೀ. ಆಯ್ತು ಮಾರಾಯ್ತಿ, ನನ್ನ ಬಗ್ಗೆ ನಾನು ಕಾಳಜಿ ತಗೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಅದ್ ಹೆಂಗ್ರಿ ನಾ ತಲೆ ಕೆಡಿಸ್ಕೊಳ್ದೆ ಇರೋದು? ಇತ್ತೀಚೆಗೆ ನಿಮ್ಮ ಆರೋಗ್ಯ ಸರಿಗಿರಲ್ಲ, ನನಗೆ ಟೆನ್ಷನ್ ಆಗಲ್ವಾ? ಏನಾಗಿದೆ ನನ್ನ ಆರೋಗ್ಯಕ್ಕೆ? ಅದೊಂದು ಸಣ್ಣ ಮಂಡಿ ನೋವು, ನೀ ಚಿಂತೆ ಮಾಡಬೇಡ ಸಾವಿತ್ರಿ. ಅಪ್ಪ ಮಗನೇ, ಏಯ್ ಬಾ 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 ಬಾ. ಏನೋ ಮಗನೇ, ಏನೋ ಮಾತಾಡೋದಿತ್ತಾ? ನಾಳೆ ಚೆನ್ನೈ ಕಾನ್ಫರೆನ್ಸ್ನ ನಾನು ಅಟೆಂಡ್ ಮಾಡ್ತೀನಿ. ನೀವಿಲ್ಲೇ ಇದ್ದು ಹೆಲ್ತ್ ನೋಡ್ಕೊಳಿಪ್ಪ. ಏನೋ ಇದು, ನೀನೊಂದ್ ಕಡೆ, ನಿಮ್ಮ ಅಮ್ಮ ಒಂದ್ ಕಡೆ, ಹೆಲ್ತು ಅಂತ ನನ್ನ ರೋಗಿಷ್ಟನ್ ಮಾಡ್ಬಿಡ್ತೀರಾ ನೀವು? ನಾನು ಚೆನ್ನಾಗೇ ಇದ್ದೀನಿ ಕಣೋ, ಕಾನ್ಫರೆನ್ಸ್ ನಾನು ನೋಡ್ಕೋತೀನಿ, ಸುಮ್ಮನೆ ಇರು. ಇಲ್ಲಪ್ಪ, ಇಂಥ ಟೈಮಲ್ಲಿ ನೀವು ಮನೇಲಿದ್ದು ರೆಸ್ಟ್ ಮಾಡಬೇಕು. ನಾನಿದ್ದೀನಲ್ಲ, ನಾನು ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀನಿ. ಅಲ್ಲ ಮಗನೇ, ನೀನು ಹನಿಮೂನ್ಗೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಈಗ ನೀನು ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಹೋಗ್ತೀನಿ ಅಂದರೆ ಆರಾಧನ ಬೇಜಾರು ಮಾಡ್ಕೊಳಲ್ವಾ? ಆರಾಧನವರು ಅರ್ಥ ಮಾಡ್ಕೋತಾರೆ, ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅಪ್ಪ, ನನಗೆ ನನ್ನ ಹನಿಮೂನ್ಗಿಂತ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ಹೋಗ್ತೀನಿ. ಅಲ್ಲ ಮಗನೇ, ನಿನ್ಗೆ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಏನು ಗೊತ್ತಿಲ್ವಲ್ಲ ಮಗನೇ? ತೊಂದರೆ ಇಲ್ಲಪ್ಪ, ಮೂರ್ತಿ ಅಂಕಲ್ ಹತ್ರ ಈ ಕಳ್ಸಕ್ಕೆ ಹೇಳ್ತೀನಿ. ರಾತ್ರಿ ಎಲ್ಲ ಸ್ಟಡಿ ಮಾಡ್ತೀನಿ, ಮತ್ತೆ ಅವ್ರು ನನ್ನ ಜೊತೆ ಇರ್ತಾರಲ್ಲ, ನೋ ಟೆನ್ಷನ್. ಆಯ್ತು ಕಂದ, ಹಾಗೆ ಆಗಲಿ. ಓಕೆ ಅಪ್ಪ, ಗುಡ್ ನೈಟ್. ಅಮ್ಮ, ಗುಡ್ ನೈಟ್. ಗುಡ್ ನೈಟ್. ನೋಡಿದ್ಯಾ ಸಾವಿತ್ರಿ, ಮಗ ಕೈ ತಪ್ಪು ಹೋಗ್ಬಿಟ್ಟ, ಆರಾಧನ ಅವನು ವಶ ಮಾಡ್ಕೊಂಡ್ಬಿಟ್ಲು, ಹಾಗೆ ಹೀಗೆ ಅಂತ ನೀನು ಏನೇನೋ ಹೇಳ್ತಿದ್ದೆ. ಈಗ ನೋಡಿದ್ಯಾ, ತನ್ನ ಸ್ವಂತ ಸುಖನ ತ್ಯಾಗ ಮಾಡಿ ಅಪ್ಪನ ಆರೋಗ್ಯ, ಸಂಸ್ಥೆಯ ಜವಾಬ್ದಾರಿ, ಅದ್ರ ಕಡೆ ಅವನು ಯೋಚನೆ ಮಾಡ್ತಿದ್ದಾನೆ. ಇದಕ್ಕಿಂತ ಮಕ್ಕಳು ಸಂತೋಷ ಕೊಡ್ಬೇಕಾ ತಂದೆ ತಾಯಿಗೆ? ಏನಂತೆ ಇದಕ್ಕೆ? ಏನ್ ಅನ್ನೋದು? ಅರ್ಧ ಗಂಟೆ ಕುತ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿದ್ನಲ್ಲ, ಎಲ್ಲ ವೇಸ್ಟ್ ಆಯ್ತು ಅನ್ನೋದು. ರಾಜ್, ಏನಾಯ್ತು? ನಿಮ್ಮ ಅಕ್ಕ ಏನ್ ಹೇಳಿದ್ರು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಬರ್ತೀನಿ. ನಾನು ಬಟ್ಟೆ ಪ್ಯಾಕ್ ಮಾಡ್ತಿರೋದು ಹನಿಮೂನ್ಗೆ ಹೋಗಕ್ಕಲ್ಲ. ಮತ್ತೆ ಅಪ್ಪನ ಬದಲಿಗೆ ಕಾನ್ಫರೆನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ನಾನು ನೀವು ಟ್ರಿಪ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದರೆ ಕಾನ್ಫರೆನ್ಸ್ನ ಈಗಲೇ ಅಟೆಂಡ್ ಮಾಡಬೇಕು. ಅದರಲ್ಲೂ ಅಪ್ಪಂಗೆ ಹುಷಾರಿಲ್ಲ, ಈ ಟೈಮಲ್ಲಿ ನಾನು ಅವ್ರ ಜೊತೆ ನಿಲ್ಬೇಕಲ್ವಾ? ರಾಜ್, ನೀವಿಲ್ಲದೆ ನಾನು ಹೇಗಿರ್ಬೇಕು ಇಲ್ಲಿ? ನೀವೆಲ್ಲಿಗೂ ಹೋಗ್ಬೇಡಿ. ಯಾಕೆ ಹೇಳ್ತಿದ್ದೀರಾ? ನೀವಿಲ್ಲಿ ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಅಕ್ಕ ಇರ್ತಾಳೆ. ಅಕ್ಕ ತುಂಬ ಒಳ್ಳೆಯವಳು, ನಿಮ್ಗೊಂದು ಸ್ವಲ್ಪನೂ ಬೇಜಾರಾಗದಿರೋ ಥರ ನೋಡ್ಕೋತಾಳೆ. ನಾನು ಇಲ್ಲದೆ ಹೋದರೆ ನಿಮ್ಮ ಮತ್ತು ಅಮ್ಮನ ಮಧ್ಯ ಬಾಂಡಿಂಗ್ ಬೆಳೆಯತ್ತಲ್ವಾ? ನಾನು ಬರೋಷ್ಟರಲ್ಲಿ ಅಮ್ಮ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ತಾರೆ. ಆದರೂ ನೀವಿಲ್ದೆ ಮುನಿಯಮ್ಮ, ನಾನೀಗ ಹೋಗಲೇಬೇಕು. ಅಪ್ಪಂಗೆ ಹುಷಾರಿಲ್ಲ ಅಂತ ನನಗೆ ಗೊತ್ತಿದ್ರು ನಾನು ಮಗ ಆಗಿ ಇದರಿಂದ ತಪ್ಪಿಸ್ಕೊಳ್ಳೋದು ಸರಿಯಲ್ಲ. ನನಗೆ ಈ ಜವಾಬ್ದಾರಿನ ಕಲಿಸಿದ್ದೆ ನೀವು, ಈಗ ನೀವೇ ಹೋಗ್ಬೇಡಿ ಅಂದರೆ ಹೇಗೆ? ಅಯ್ಯೋ, ನಾನು ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳ್ತಿಲ್ಲ, ನೀವು ಹೋಗೋದು ಸರಿನೇ. ಆದರೆ ನಾನು ಒಬ್ಳೇ ಇರಬೇಕಲ್ಲ ಅನ್ನೋ ಚಿಂತೆ. ಅಯ್ಯೋ, ಹೇಳಿದ್ನಲ್ಲ, ಅಕ್ಕ ನಿಮ್ಮ ಜೊತೆ ಇರ್ತಾಳೆ. ನೀವು ಅಮ್ಮಂಗೆ ಹತ್ರ ಆಗಕ್ಕೆ ಟ್ರೈ ಮಾಡಿ, ಅದಕ್ಕೆ ಅಕ್ಕ ಹೆಲ್ಪ್ ಮಾಡ್ತಾಳೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಅಕ್ಕನೇ ನನಗಿಲ್ಲಿ ಸಮಸ್ಯೆ ರಾಜ್, ಅದು ನಿಮಗೆ ಗೊತ್ತಿಲ್ಲ. ಏನಾಯ್ತು? ನೀವು ಈ ಥರ ಮಂಕಾಗಿದ್ರೆ ನಂಗೆ ಹೋಗ್ಬೇಕೋ ಬೇಡವೋ ಗೊತ್ತಾಗಲ್ಲ. ನಾನು ಇರ್ತೀನಿ, ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಜಾಣೆ ಮುನಿಯಮ್ಮ. ಸಾರಿ. ನೀವು ಮೊಬೈಲು ಚಾರ್ಜರ್ ಎಲ್ಲ ಎತ್ತಿಟ್ಕೊಳ್ಳಿ, ನಾನು ಬಟ್ಟೆ ಪ್ಯಾಕ್ ಮಾಡಿಕೊಡ್ತೀನಿ. ಸರಿ. ಮೇ ಬಿ ನನ್ನನ್ನು ಮತ್ತೆ ರಾಜನ ಬೇರೆ ಮಾಡಬೇಕು ಅಂತಾನೆ
ಅಮಲ ಇವ್ರನ್ನ ಕಾನ್ಫರೆನ್ಸ್ಗೆ ಹೋಗೋ ಥರ ಪ್ಲಾನ್ ಮಾಡಿದ್ಲಾ? ಅಪ್ಪ ಹೋಗಿ ಬರ್ತೀನಿ. ಆಯ್ತು ಮಗನೇ, ಹೋ ದೇವ್ರು ನೀನು ಚೆನ್ನಾಗಿಟ್ಟಿಲ್ಲಪ್ಪ. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಲಿ ಇರುತ್ತೆ ಮಗನೇ. ನೀನು ಕೇಳಿ ಪಡ್ಕೋಬೇಕಾ ಅದನ್ನ? ಫಸ್ಟ್ ಟೈಮ್ ನಿಮ್ಮ ಕೆಲಸದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಿದ್ದೀನಿ. ಒಳಗಡೆ ತುಂಬ ನರ್ವಸ್ ಇದೆ, ಬಟ್ ಆದರೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದ್ರ ಜೊತೆ ನಿಮ್ಮ ಮತ್ತೆ ಅಮ್ಮನ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕಪ್ಪ. ಬ್ಲೆಸ್ ಮೀ. ನಿನ್ನ ಮಾತು ಕೇಳಕ್ಕೆ ನನಗೆ ಎಷ್ಟು ಹಿತ ಅನಿಸುತ್ತೆ ಗೊತ್ತಾ ಮಗನೇ? ಬೆಳೆದು ನಿಂತಿರೋ ಮಗ ತಂದೆ ಎದುರು ನಿಂತ್ಕೊಂಡು ಅಪ್ಪ ನಿನ್ನ ಸಮಸ್ತ ಜವಾಬ್ದಾರಿನ ನಾನು ನೋಡ್ಕೋತೀನಿ ಅಂತ ಹೇಳುವಾಗ ಒಬ್ಬ ತಂದೆಗೆ ಇದಕ್ಕಿಂತಲೂ ಸಂತೋಷ ಸಡಗರ ಇನ್ನೇನಿರುತ್ತೆ ಮಗನೇ? ಗೆಲ್ತೀಯ, ಹೋಗು. ಜೀವನದಲ್ಲಿ ಇಲ್ಲಿ ಗೆಲ್ತೀಯ, ಹೋಗ್ಬಿಡ್ವಾ ಮಗನೇ. ಅಮ್ಮ ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ. ನೋಡಿದೆ ಸಾವಿತ್ರಿ, ಈ ನನ್ನ ಮಗನ ಜೀವನದಲ್ಲಿ ಎಂಥ ಬದಲಾವಣೆ ಆಗಿದೆ ಅಂತ. ಮದುವೆ ಅನ್ನೋದು ಮನುಷ್ಯನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾ ಇದ್ರು. ಅದನ್ನ ನನ್ನ ಮಗನ ರೂಪದಲ್ಲಿ ನಾನು ನೋಡ್ತಾ ಇದ್ದೀನಿ ಸಾವಿತ್ರಿ. ಮೊದಲೆಲ್ಲ ಅವನು ತನ್ನಿಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಿದ್ದ. ಇವತ್ತು ಅಪ್ಪನ ಕೈ ಹಿಡ್ಕೊಂಡು ಜೊತೆ ನಡೀತಾ ಇದ್ದಾನೆ. ಇದಲ್ವಾ ಬದಲಾವಣೆ ಅಂದ್ರೆ? ಎಷ್ಟು ಸಂತೋಷ ಆಗುತ್ತೆ ಅಲ್ಲ? ಈ ನನ್ನ ಮಗನ ಬದಲಾವಣೆಗೆ ನನ್ನ ಸೊಸೆನೇ ಕಾರಣ. ಹನಿಮೂನ್ಗೆ ಹೋಗಪ್ಪ ಅಂತ ಹೇಳಿದ್ರೆ ಬೇರೆಯವರಾಗಿದ್ರೆ ಕರ್ಕೊಂಡು ಓಡೋಗ್ತಾ ಇದ್ರು. ಆದ್ರೆ ಈ ನನ್ನ ತಾಯಿ ಗಂಡನ್ನ ಕಾನ್ಫರೆನ್ಸಿಗೆ ಕಳಿಸಿ ಈ ಕುಟುಂಬಕ್ಕೆ ನಾನು ಜವಾಬ್ದಾರಿಯಾದ ಸೊಸೆ ಅನ್ನೋದನ್ನ ನಿರೂಪಿಸ್ಬಿಟ್ಲು. ರೀ, ಅದ್ರಲ್ಲೇನಿದೆ? ಅವಾಗ ಹುಡುಗ ಬುದ್ಧಿ ಹಾಗಾಡ್ದ. ಈಗ ತಿಳುವಳಿಕೆ ಬರ್ತಾ ಇದೆ, ಜವಾಬ್ದಾರಿ ತಗೊಳ್ತಾ ಇದ್ದಾನೆ. ಕಾಲ ಕಳೀತಾ ಇದ್ದ ಹಾಗೆ ಬುದ್ಧಿ ಮಾಗ್ತಾ ಹೋಗುತ್ತೆ. ಸುಶಾಂತ್, ಟೈಮ್ ಆಯ್ತು, ಹೊರಡೋಣ. ಮುನಿಮ, ಬರ್ತೀನಿ. ರಾಜ್, ನನಗೆ ತುಂಬ ಬೇಜಾರಾಗ್ತಿದೆ. ಬೇಗ ವಾಪಸ್ ಬನ್ನಿ. ಟೇಕ್ ಕೇರ್. ನೀವು ಹುಷಾರು. ಆರಾಧನಾ, ನಿನ್ನ ಗಂಡನ್ನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ತೀನಿ, ಸರಿನಾ? ಆರಾಧನಾ, ಗಂಡ ಹೊರಟೋದ ಅಂತ ಬೇಜಾರ? ಎಲ್ಲ ಚೆನ್ನಾಗಿದ್ದಿದ್ರೆ ನೀನು ನಿನ್ನ ಗಂಡ ಹನಿಮೂನ್ಗೆ ಹೋಗಿ ಆರಾಮಾಗಿ ತಿರ್ಗಾಡ್ಕೊಂಡು ಇರ್ತಾ ಇದ್ರಿ. ಆದ್ರೆ ಈಗ ನೀನೊಂತೀರ, ನಿನ್ನ ಗಂಡ ಒಂತೀರ. ಅಂದರೆ ನನ್ನ ಅನುಮಾನ ನಿಜ. ಇವಳು ಪ್ಲಾನ್ ಮಾಡಿ ರಾಜ್ ಹೋಗೋ ಥರ ಮಾಡಿದ್ಲ. ಈ ಕ್ಷಣನೇ ನೀನು ನನ್ನ ಪಾಲಿಗೆ ಸತ್ತೆ, ನಿನ್ನ ಪಾಲಿಗೆ ನಾನು ಸತ್ತೆ. ಅಪ್ಪ, ನೀನು ಪಾರ್ಟಿಗೆ ಬರ್ಬೇಕಿತ್ತು. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಹೆಂಗೆಲ್ಲ ಕುಣಿದ್ವಿ, ಏನೇನೆಲ್ಲ ತಿಂದ್ವಿ. ನನಗಂತೂ ಪಾರ್ಟಿ ಸಖತ್ ಇಷ್ಟ ಆಗೋಯ್ತು. ಅಪ್ಪ, ನಿನಗೆ ಗೊತ್ತಾ, ಪಚ್ಚುಗೆ ರಿಚ್ ಪೀಪಲ್ಸ್ ಎಲ್ಲ ಫ್ರೆಂಡ್ಸು. ರಿಚ್ ಪೀಪಲ್ಸು? ಮಗಳೇ, ಈ ಪಚ್ಚು ಯಾರು? ಅಪ್ಪ, ನಾನು ಇಷ್ಟಪಡೋ ಹುಡುಗ ಪ್ರಸಾದ್.
ಪ್ರಸಾದ್ ಮಗಳೇ, ಅವ್ರ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾರೆ? ಅವ್ರ ಮನೆ ಎಲ್ಲಿರೋದು? ಯಾಕಪ್ಪ ನಿಂಗೆ ಅಷ್ಟು ಅರ್ಜೆಂಟು? ಆದಷ್ಟು ಬೇಗ ಅವ್ರು ನಮ್ಮ ಮನೆಗೆ ಮದ್ವೆ ಮಾತುಕತೆಗೆ ಬರ್ತಾರಂತೆ. ನೋಡ್ಸಿರಿ, ಬದುಕೋದಕ್ಕೆ ದುಡ್ಡು ಬೇಕು, ಆದ್ರೆ ದುಡ್ಡೇ ಎಲ್ಲ ಅಲ್ಲ. ಒಳ್ಳೆತನ, ಒಳ್ಳೆ ಸಂಸ್ಕಾರ, ಒಳ್ಳೆ ಕುಟುಂಬನೂ ಮುಖ್ಯ ಆಗುತ್ತೆ. ದುಡ್ಡಿನ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೋಬೇಡ. ಅಮ್ಮ, ನೀನ್ ಭಾಷಣ ನಿಲ್ಲಿಸ್ತೀಯಾ? ನೀನ್ ಸುಮ್ನೆ ರೇ, ನೀನ್ ಹೇಳು ಮಗಳೇ. ಅಪ್ಪ, ನಿನ್ನ ಒಂದಿನ ನಾನು ಪಬ್ಬಿಗೆ ಕರ್ಕೊಂಡು ಹೋಗ್ತೀನಿ. ನಾನು ಪಬ್ಗ? ನಿಂಗೆ ಏನ್ ಬೇಕು ಕುಡ್ದು ಮಜಾ ಮಾಡು. ಮಗಳೇ, ನೆನ್ನೆ ಕುಡ್ದಲ್ಲ, ಅದು ಯಾವ ಬ್ರ್ಯಾಂಡ್? ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ಅಪ್ಪ, ಆದ್ರೆ ಸಕ್ಕದಾಗಿತ್ತು. ಆದ್ರೂ ಮಗಳೇ, ಚಿಕ್ಕ ವಯಸ್ಸು, ಕುಡಿಬೇಡ, ಆರೋಗ್ಯ ಹಾಳಾಗುತ್ತೆ. ಸುಮ್ನಿರಪ್ಪ, ನಾನು ನೀನ್ ಕುಡಿಯೋ ಲೋಕಲ್ ಬ್ರ್ಯಾಂಡ್ ಎಲ್ಲ ಕುಡಿಯಲ್ಲ. ಕುಡಿಯೋದು ಒಂಥರ ಫ್ಯಾಷನ್. ಒಟ್ನಲ್ಲಿ ಹಾಳಾಗಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ತಿದ್ಯಾ. ಇವತ್ತು ಉಪ್ಪಿಟ್ಟ? ಮನೆಯಲ್ಲಿ ರವೆ ಅಷ್ಟೇ ಇರೋದು, ಅದಕ್ಕೆ ಉಪ್ಪಿಟ್ಟು ಮಾಡಿರೋದು. ನಂಗೆ ಈ ಉಪ್ಪಿಟ್ಟು ಬೇಡ. ಬೇರೆ ತಿಂಡಿ ಎಲ್ಲ ಮಾಡಕ್ಕಾಗಲ್ಲ, ಬೇಕಿದ್ರೆ ಇದನ್ನ ತಿನ್ನು, ಇಲ್ಲಾಂದ್ರೆ ಉಪವಾಸ ಇರೋ. ಉಪವಾಸ ಇರೋ ಕರ್ಮ ನನಗೇನಕ್ಕೆ? ನನಗೇನ್ ಫುಡ್ ಬೇಕೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಅಪ್ಪ, ಇಲ್ಲೇ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ನಿನಗೇನ್ ಬೇಕು ಹೇಳು, ನಾನು ಅದನ್ನೇ ತರಿಸ್ತೀನಿ. ಅದಕ್ಕೆಲ್ಲ ಎಷ್ಟೊಂದು ಹಣ ಬೇಕಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಗೊತ್ತು, ನೀನೇನ್ ಕೊಡೋದ್ ಬೇಕಾಗಿಲ್ಲ, ನಾನು ಕೊಟ್ಕೋತೀನಿ. ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ನಿನ್ ದುಡ್ಡೇನ್ ಕದ್ದಿಲ್ಲ ಅಮ್ಮ, ನಾನು, ನನ್ನ ಹತ್ರ ದುಡ್ಡಿದೆ. ಅಪ್ಪ, ನಿಂಗೇನ್ ಬೇಕು? ಅಯ್ಯೋ, ನನಗದೇನು ಗೊತ್ತಾಗಲ್ಲ ಮಗಳೇ, ನೀನೇ ಏನಾದ್ರೂ ತರಿಸು. ರೇವತಿ, ತಗೊಂಡೋಗಿ ಉಪ್ಪಿಟ್ಟ. ರಾಜ್, ಬಂದ್ಬಿಟ್ಟಿದ್ದೀರಾ ನೀವು?